ಮಹಿಳಾ ಮೀಸಲಾತಿ ಹೆಸರಲ್ಲಿ ಚುನಾವಣಾ ಗಿಮಿಕ್. ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಆರೋಪ. ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಮಹಿಳಾ ಮೀಸಲಾತಿ ಅಪ್ರೂವಲ್ ಆಗಿದ್ದು ಹಿಂದೆನೇ ಅಪ್ರೂವಲ್ ಆಗಿದೆ. ಆದ್ರೆ ಅದ್ರ ಪ್ರಕಾರ ಮಾಡಿದ್ದಾರೆ. ಅವರು ಕೂಡ ಸುಮ್ಮನೆ ಚುನಾವಣೆಗೋಸ್ಕರ ಗಿಮಿಕ್ ಮಾಡಕ್ ಹೋಗ್ತೀವಿ. ಅಲ್ಲೇ ಹಿಂದಾಲೆ ಹೌಸಲ್ಲಿ ಅನುಮೋದನೆ ಆಗಿದೆ. ಅದ್ರ ಪ್ರಕಾರ ಮಾಡಿ ಅಂತ ಹೇಳ್ಬಿಟ್ಟು ಇವಾಗಲೂ ಅವ್ರು ಹೇಳಿದಾರಲ್ಲ, ನಿನ್ನೆಲ್ಲ ಹೇಳಿದಾರಲ್ಲ, ಅದ್ರ ಪ್ರಕಾರ ಮಾಡಿದಾಗ ಇವತ್ತು ನಿಮಗೆ ಬೆಂಬಲ ಸೂಚಿಸ್ತೀನಿ ಅಂತ ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ ವಿಚಾರವನ್ನ ಕೇಂದ್ರ ಸರ್ಕಾರವು ಕೇವಲ ಚುನಾವಣಾ ಗಿಮಿಕ್ ಆಗಿ ಬಳಸಿಕೊಳ್ತಾ ಇದೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಟೀಕಿಸಿದ್ದಾರೆ. ಗುಬ್ಬಿ ತಾಲೂಕಿನ ಗಳಗ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣ, ಹಳೆಗುಬ್ಬಿ ಹಾಗೂ ಹೊನ್ನಶೆಟ್ಟಿಹಳ್ಳಿ ಕ್ರಾಸ್ ಬಳಿ ಕೋಣನಕೆರೆ ಗ್ರಾಮಕ್ಕೆ ತೆರಳುವ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಮುಂಬರುವ ಚುನಾವಣೆಯಲ್ಲಿ ಮತಗಳಿಗಾಗಿ ಕೇಂದ್ರ ಸರ್ಕಾರ ಇಲ್ಲಸಲ್ಲದ ಸರ್ಕಸ್ ಮಾಡ್ತಾ ಇದೆ. ಈ ಹಿಂದೆ ಅನುಮೋದನೆ ಮಾಡಿದ್ದ ಪ್ರಕಾರವೇ ಮಸೂದೆಯನ್ನ ಮಂಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಜನಗಣತಿ ಆಧಾರದ ಮೇಲೆ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಸೀಟ್ಗಳ ಲಾಭವಾಗುವ ಸಾಧ್ಯತೆ ಇದೆ. ಇದರಿಂದ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗುತ್ತೆ. ಹೀಗಾಗಿ ಈ ತಂತ್ರಕ್ಕೆ ಪ್ರತಿ ತಂತ್ರವಾಗಿ ಮಹಿಳಾ ಮೀಸಲಾತಿ ಮಂಡನೆ ಪ್ರಯತ್ನಿಸಿದ್ದು ಅದು ಕೈಗೂಡಿಲ್ಲ ಎಂದಿದ್ದಾರೆ. ಇಲ್ಲ, ಕುಡಿಯ ನೀರು ನಮ್ಗೆ ಎಲ್ಲೂ ಸಮಸ್ಯೆ ಇಲ್ಲ. ಮೊನ್ನೆ ಮೀಟಿಂಗ್ ಎಲ್ಲ ಮಾಡಿದ್ವಿ. 2 ಊರು ಮಾತ್ರ ಸಮಸ್ಯೆ ಇದ್ದು ಅದಕ್ಕೆ ಬೋರ್ ಕೊರೆಯೋಕ್ಕೆ ನಾವು ಡಿಸಿಗೆ ಕಳಿಸಿ ಪರ್ಮಿಷನ್ ತಗೊಂಡು ಬೋರ್ ಕೊರೆಯೋಕೆ ವ್ಯವಸ್ಥೆ ಮಾಡ್ತೀವಿ. ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸಿದೆ ಅಂತ. ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಮಹಿಳಾ ಮೀಸಲಾತಿ ಅಪ್ರೂವಲ್ ಆಗಿದ್ದು ಹಿಂದೆನೇ ಅಪ್ರೂವಲ್ ಆಗಿದೆ. ಆದರೆ ಅದ್ರ ಪ್ರಕಾರ ಮಾಡಿ ಅಂತ ಅವರು ಕೂಡ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈ ಸುಮ್ಮನೆ ಈ ಚುನಾವಣೆಗೋಸ್ಕರ ಗಿಮಿಕ್ ಮಾಡಕ್ಕೆ ಹೋಗ್ಬಾರಿ. ಅಲ್ಲೇ ಹಿಂದಾಲೆ ಹೌಸಲ್ಲಿ ಅನುಮೋದನೆ ಆಗಿದೆ. ಅದ್ರ ಪ್ರಕಾರ ಮಾಡಿ ಅಂತ ಹೇಳ್ಬಿಟ್ಟು ಇವಾಗಲೂ ಅವ್ರು ಹೇಳಿದಾರಲ್ಲ, ನಿನ್ನೆಲ್ಲ ಹೇಳಿದಾರಲ್ಲ, ಅದ್ರ ಪ್ರಕಾರ ಮಾಡಿದಾಗ ಇವತ್ತು ನಿಮಗೆ ಬೆಂಬಲ ಸೂಚಿಸ್ತೀನಿ ಅಂತ ಹೇಳಿದ್ದಾರೆ. ದಕ್ಷಿಣ ರಾಜಕಾರಣದವ್ರ ಗೊತ್ತಿಲ್ಲ, ನನ್ನ ಬಗ್ಗೆ ಐಡಿಯಾ ಇಲ್ಲ, ಓದಿಲ್ಲ ನಾನು. ಎಲ್ಲ ಹೇಳೋದು ದಕ್ಷಿಣ ರಾಜ್ಯಗಳಿಗೆ ಜನಗಣತಿ ಪ್ರಕಾರ ಮಾಡಿದರೆ ಉತ್ತರ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಕುಟುಂಬ ಕಲ್ಯಾಣ ಯೋಜನೆಯನ್ನು ನಮ್ಮ ದಕ್ಷಿಣ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರಿಂದ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಉತ್ತರ ಪ್ರದೇಶ, ಬಿಹಾರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇದೆ, ಗುಜರಾತ್, ರಾಜಸ್ಥಾನದಲ್ಲೆಲ್ಲ. ಅದರಿಂದ ಆ ಕಡೆಗೆ ಜಾಸ್ತಿ ಆಗ್ತದೆ. ಜನಗಣತಿ ಮೇಲೆ ಹೋದರೆ ಆ ಭಾಗದಲ್ಲಿ 1 to 2 ಸೀಟ್ ಆಗ್ತದೆ. ಈ ಕಡೆ ನಮ್ಮಲ್ಲಿ ಈ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಆಗ್ತವೆ, ಜಾಸ್ತಿ ಆಗಲ್ಲ, ಕಡಿಮೆ ಆಗ್ತವೆ. ಆ ಕಡೆ ಕಂಪ್ಯಾರಿಸನ್ ಮಾಡಿದರೆ ನಮ್ಮಲ್ಲಿ ಕಡಿಮೆ ಆಗ್ತವೆ. ಆ ಒಂದು ದೃಷ್ಟಿ ಇಟ್ಕೊಂಡು ವಿರೋಧ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಲ್ಲ. ಯಾರ್ಯಾರೋ ತಲೆಕೆಟ್ಟರು ಏನೇನೋ ಹೇಳ್ಕೊಂತಾರೆ ಅಂತಂದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗುತ್ತೆ. ನೀವು ಇದ್ದೀರಾ ದಾವಣಗೆರೆ ಅವ್ರಿಗೇನು ಹೈಕಮಾಂಡ್ನವ್ರಿಗೆ ಮಾಹಿತಿ ಹೋಗಿರುತ್ತೋ ಅಲ್ಲಿ ಹೈಕಮಾಂಡ್ನವ್ರು ಎಲ್ಲ ಅಲ್ಲೇ ಇದ್ರು. ಸುರ್ಜಿವಾಲ ಅಲ್ಲೇ ಇದ್ರು, ಇನ್ಚಾರ್ಜ್ ಇನ್ನೊಬ್ರು ಹೈಕಮಾಂಡಿಂದ ಬಂದಿದ್ರು, ಎಲ್ಲರೂ ಅಲ್ಲೇ ಕೆಲಸ ಮಾಡಿದರೆ ಅವ್ರಿಗೆಲ್ಲ ಪೂರ್ಣ ಪ್ರಮಾಣದ ಮಾಹಿತಿ ಇದೆ. ಆ ಮಾಹಿತಿ ಆಧಾರದ ಮೇಲೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಎಲ್ಲರಿಗೂ ಇದು ಒಂದು ಪಾಠ. ನಾನು ಅವರು ಸದನದಲ್ಲಿ ಒಟ್ಟಿಗೆ ಕುಳಿತು ಚರ್ಚಿಸಿ ಒಳ್ಳೆಯ ಸ್ನೇಹಿತರಾಗಿದ್ವು. ಆದರೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡುವವರು ಈ ರೀತಿ ತಪ್ಪು ಮಾಡಬಾರ್ದಿತ್ತು. ನಮ್ಮನ್ನ ವಿರೋಧ ಮಾಡ್ತಾರೆ ಅಂತ ಕೊಲೆ ಮಾಡಕ್ಕಾಗತ್ತಾ? ಎಲ್ರಿಗೂ ಇದೊಂದು ನಿದರ್ಶನ ಎಂದಿದ್ದಾರೆ. ಅಧಿಕಾರಿಗಳಿಗೆ ಒಂದು ಪಾಠ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದರೆ ನಾನು ವಿನಯ್ ಕುಲಕರ್ಣಿ ಒಂದೇ ಬಾರಿ 2004ರಲ್ಲಿ ಅವರು ಇಂಡಿಪೆಂಡೆಂಟ್ MLA, ನಾನು ಇಂಡಿಪೆಂಡೆಂಟ್ MLA. ನಾನು ಅವರು ಪಕ್ಕ ಸೀಟ್ನಲ್ಲಿ ಕೂತ್ಕೊಂತಿದ್ದವರು, ನನಗೆ ಆತ್ಮೀಯ ಸ್ನೇಹಿತ. ಇದಾಗಬಾರ್ದಾಗಿತ್ತು. ಒಟ್ಟಿನಲ್ಲಿ ಅವರು ತಪ್ಪು ಮಾಡಬಾರ್ದಾಗಿತ್ತು. ಅವರೇ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅಟ್ಲೀಸ್ಟ್ ನಾವು ಸಮಾಜಕ್ಕೆ ಏನಾದರೂ ನಮ್ಮನ್ನು ನೋಡಿ ಕಲಿಯೋ ರೀತಿಯಲ್ಲಿ ಇರಬೇಕು. ನಾವು ಅದನ್ನು ಬಿಟ್ಬಿಟ್ಟು ನಮ್ಮನ್ನು ವಿರೋಧ ಮಾಡೋರನ್ನೆಲ್ಲ ಕೊಲೆ ಮಾಡ್ತಕ್ಕಂಥ ಎಷ್ಟು ಜನ ಕೊಲೆ ಮಾಡ್ತಾರೆ? ಏನಕ್ಕೆ ವಿರೋಧ ಮಾಡ್ತೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೇ ಪ್ರಭುಗಳೇ ಸರ್ವಾಧಿಕಾರಿಗಳು. ಅವ್ರಿಗೆ ಇಷ್ಟ ಬಂದವರಿಗೆ ಹಾಕಿರ್ತಾರೆ. ಅದಕ್ಕೋಸ್ಕರನೇ ದ್ವೇಷ ಮಾಡ್ತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು ಅನ್ನೋದೊಂದು ಪಾಠ ಎಲ್ಲರೂ ತಿಳ್ಕೊಬೇಕಾಗುತ್ತೆ. ಯಾರೇ ದ್ವೇಷ ಮಾಡಿದ್ರು ಕೂಡ ಎಲ್ರಿಗೂ ಒಂದಲ್ಲ ಒಂದು ದಿವಸ ಇದರ ಬಿಸಿ ಕಟ್ಟುತ್ತೆ ಅನ್ನೋದು ಇದು ಒಂದು ನಿದರ್ಶನ ಅಂತ ಭಾವಿಸ್ತೀನಿ. ಆದರೆ ಇದು ವಿನಯ್ ಕುಲಕರ್ಣಿ ಆಗಬಾರ್ದು. ರಾಜಕೀಯ ಹಿಂದೆ ಫಸ್ಟ್ ಎನ್ಕ್ವೈರಿ ಮಾಡಿರ್ತಕ್ಕಂಥವ್ರು ಯಾವುದೋ
ಜಮೀನು ವಿಚಾರಕ್ಕೆ ಮರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಅವ್ರನ್ನ ಶಿಫ್ಟ್ ಮಾಡಿದ್ರು. ಆಮೇಲೆ CBI ಎಂಕ್ವೈರಿ ಕೊಟ್ಟರು. CBI ಎಂಕ್ವೈರಿ ಕೊಟ್ಟಿದ್ದರಿಂದ CBI ಯಾವ ರೀತಿ ಎಂಕ್ವೈರಿ ಮಾಡ್ತು, ರಾಜಕೀಯ ಪಿತೂರಿನೇ ಮಾಡ್ತು ಏನೋ ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಕೋರ್ಟ್ ಅಲ್ಲೇ ತೀರ್ಮಾನ ಮಾಡಿದ್ರೆ ಅದ್ರ ಬಗ್ಗೆ ನಾವೇ ಹೇಳ್ತೀವಿ. ಇನ್ನು ಈ ವೇಳೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.